ಇವತ್ತು ಮೂಲಂಗಿನ ಬಳಸಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮೂಲಂಗಿ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡ್ಕೊಳ್ಳೋದು ಕೂಡ ಸುಲಭನೇ. ಮಕ್ಕಳಿಗೆ ಮೂಲಂಗಿ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೂ ಇದು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ಇಲ್ಲಿ ನಾನು 1/4 kg ಮೂಲಂಗಿನ ತೊಳೆದು ತೊಗೊಂಡಿದ್ದೀನಿ. ಅದ್ರ ಮೇಲೆ ತೊಟ್ಟಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಇದನ್ನು ಸಿಪ್ಪೆನ ಜೀವ್ಕೋಬೇಕು. ಈ ಥರ ಸಿಪ್ಪೆನ ನೀಟಾಗಿ ಜೀವ್ಕೊಂಡು ಮತ್ತೊಂದು ಸಲ ಇದನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ತುರಿಯ ಮಣೆ ಅಥವಾ ತುರಿಯೋದು ಈ ಥರ ಸಿಗುತ್ತಲ್ಲ, ಇದರಲ್ಲಿ ನಾವು ತುರ್ಕೋಬೇಕು ಸಣ್ಣಗೆ. ನೋಡಿ, ತುರಿದು ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಏನು ಅಂತಂದರೆ ಮೂಲಂಗಿಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಈ ಥರ ಕೈಯಲ್ಲಿ ಹಾಕಿ ಹಿಂಡ್ಕೋಬೇಕು. ನೋಡಿ ಎಷ್ಟು ನೀರು ಬರ್ತಾಯಿದೆ. ಈ ಥರ ನೀಟಾಗಿ ಟೈಟಾಗಿ ಹಿಂಡ್ಕೊಂಡ್ರೆ ನೋಡಿ ಇಷ್ಟೊಂದು ನೀರು ಬಂದಿದೆ. ಈ ನೀರನ್ನ ಚೆಲ್ಬಿಡೋಣ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನ ಬಿಡಿಸಿಟ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಇಲ್ಲಿ ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, ಒಂದು ಚಿಟಿಕೆ ಅರಿಶಿನ, ಅರ್ಧ ಸ್ಪೂನು ಗರಂ ಮಸಾಲ ಪುಡಿ, ಅರ್ಧ ಸ್ಪೂನು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಆಗುತ್ತೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನಾನು ಹಿಟ್ಟನ್ನ 1 ಗಂಟೆಗೆ ಮುಂಚೆನೇ ಇದನ್ನು ಕಲಸಿಟ್ಕೊಂಡಿದ್ದೆ. ನೋಡಿ ಇಷ್ಟು ತುಂಬ ತೆಳ್ಳಗೂ ಇರಬಾರ್ದು, ಇಷ್ಟು ಹದಕ್ಕಿದ್ರೆ ಸಾಕು ಹಿಟ್ಟು. ಇದನ್ನು ಒಂದು ಚಿಕ್ಕ ಬಾಲ್ ಸೈಜಷ್ಟು ತೊಗೊಂಡು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಸ್ವಲ್ಪ ಗೋಧಿ ಹಿಟ್ಟನ್ನ ಹಚ್ಕೊಂಡು ನೋಡಿ ಈಗ ಲಟ್ಟಿಸ್ತಿದ್ದೀನಲ್ಲ ಈ ಥರ ಸ್ವಲ್ಪ ಇದನ್ನು ಈ ಥರ ರೌಂಡ್ ಆಕಾರದಲ್ಲಿ ಲಟ್ಟಿಸ್ಕೊಂಡು ಇಲ್ಲಿ ಒಂದು ಅರ್ಧ ಅಥವಾ 1 ಸ್ಪೂನಷ್ಟು ಮೂಲಂಗಿ ಮಿಶ್ರಣ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಈ ಥರ ಇದನ್ನೆಲ್ಲ ಈ ಥರ ಮಡಚ್ಕೊಳ್ಳಿ. ತೋರಿಸ್ಕೊಡ್ತಿದ್ದೀನಲ್ಲ ಆ ಥರ ನೀಟಾಗಿ ಮಡಚ್ಕೊಳ್ಳಿ. ಉಳ್ದಿರೋ ಹಿಟ್ಟನ್ನ ಹೀಗೇ ಆ ಹಿಟ್ಟಿಗೆ ಹಿಂದೆ ಹಾಕಿ ಮಡಚ್ಕೊಬಿಡ್ಬೇಕು. ಮಡಚ್ಕೊಂಡು ಮತ್ತೆ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಿಧಾನಕ್ಕೆ ಲಟ್ಸ್ಕೊಳ್ಳೋಣ. ಯಾಕಂದರೆ ಮೂಲಂಗಿಯಲ್ಲಿ ತೇವಾಂಶ ಇರೋದ್ರಿಂದ ನಾವು ಜೋರಾಗಿ ಉಜ್ಜಿಬಿಟ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನಿಧಾನಕ್ಕೆ ಲಟ್ಸ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಲಟ್ಸ್ಕೊಂಡ್ರೆ ಸಾಕು. ಸ್ಟವ್ ಮೇಲೆ ಹೆಂಚಿಟ್ಬಿಟ್ಟು ಅದು ಕಾದ್ಮೇಲೆ ಈಗ ನಾವು ಲಟ್ಸ್ಕೊಂಡಿರೋ ಈ ಪರಾಟನ ಹೆಂಚ ಮೇಲೆ ಹಾಕಿ 1 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಇದು ಪರಾಟ. ಒಂದು ಸೈಡ್ ಬೆಂದ ಮೇಲೆ ಮುಗಿಸ್ಕೊಂಡು ಮತ್ತೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸವರ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ತುಪ್ಪನೇ ಹಾಕ್ಕೊಳ್ಳಿ. ಈಗ ನೋಡಿ ಇದಾಗಿದೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಾನು. ನೋಡಿ ಈ ಥರ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಮುಗ್ಚಾಕೊಂಡು ಮತ್ತೆ ಎಣ್ಣೆ ಸವರಬೇಕು. ಸವರ್ಕೊಂಡು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ ಈಗ ಪರಾಟ ಆಗಿದೆ. ಈಗ ಒಂದು ಚಿಕ್ಕ ಬೌಲ್ ತೊಗೊಂಡು 3 ಅಥವಾ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು ಚಿಟಿಕೆ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಪರಾಟದ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಏನಾದರೂ ಈ ಥರ ಮೊಸರು ಅದೆಲ್ಲ ಇಷ್ಟಪಡಲ್ಲ ಅಂತಂದರೆ ಟೊಮೊಟೊ ಸಾಸ್ ಕೊಡ್ಬೋದು, ಅಥವಾ ನೀವು ಉಪ್ಪಿನಕಾಯಿ ಜೊತೆ ಕೊಟ್ಟರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.